ದಿನವಿಡೀ ಬಿಸಿಲು ಮಳೆ ಲೆಕ್ಕಿಸದೆ ನಗರದ ಸಂಚಾರವನ್ನ ಸುಗಮಗೊಳಿಸುವಲ್ಲಿ ಅಹರ್ನಿಶಿ ಶ್ರಮಿಸುವ ಸಂಚಾರ ಪೊಲೀಸರ ಕಠಿಣ ಪರಿಶ್ರಮಕ್ಕೆ ಗೌರವ ಸಲ್ಲಿಸಲಿಕ್ಕೆ ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಪ್ರತಿಷ್ಠಿತ ಆಸ್ಟರ್ ಆರ್ವಿ ಆಸ್ಪತ್ರೆಯಿಂದ ಇಂದು ಅತ್ಯಾಧುನಿಕ ಪೊಲೀಸ್ ಚೌಕಿ ಉದ್ಘಾಟಿಸಲಾಯಿತು. ಆಸ್ಪತ್ರೆಯ ಈ ಮಾನವೀಯ ಕೊಡುಗೆಯು ಟ್ರಾಫಿಕ್ ಪೊಲೀಸರಿಗೆ ತಮ್ಮ ಕರ್ತವ್ಯ ನಿರ್ವಹಣೆಯ ಸಮಯದಲ್ಲಿ ವಿಶ್ರಾಂತಿ ಹಾಗೂ ಸೌಕರ್ಯಗಳನ್ನು ಪಡೆಯಲಿಕ್ಕೆ ಸೂಕ್ತ ಸ್ಥಳವನ್ನ ಒದಗಿಸುತ್ತದೆ. ಈ ಮಹತ್ವದ ಕಾರ್ಯಕ್ರಮಕ್ಕೆ ದಕ್ಷಿಣ ಸಂಚಾರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾಗಿರುವಂತಹ ಮಂಜುನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಅವರೊಂದಿಗೆ ಆಸ್ಟರ್ ಆರ್ವಿ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಎನ್, ಮುಖ್ಯ ಕಾರ್ಯಾಚರಣಾ ಅಧಿಕಾರಿ ಸುಧೀಂದ್ರ ಜಿ ಭಟ್ ಹಾಗೂ ಜೆಪಿ ನಗರ ಸಂಚಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಧಾಕೃಷ್ಣನ್ ಮತ್ತು ಆಸ್ಪತ್ರೆಯ ಹಿರಿಯ ಸಿಬ್ಬಂದಿ ವರ್ಗ ಭಾಗವಹಿಸಿದ್ರು. ಸಾರ್ವಜನಿಕ ಸೇವೆ ಮತ್ತು ನಾಗರಿಕ ಸಹಭಾಗಿತ್ವದ ಸಂಕೇತವಾಗಿ ಗಣ್ಯರೆಲ್ಲರೂ ಕೂಡ ಒಟ್ಟಾಗಿ ರಿಬ್ಬನ್ ಕತ್ತರಿಸುವ ಮೂಲಕ ಪೊಲೀಸ್ ಚೌಕಿಯನ್ನ ಉದ್ಘಾಟಿಸಿದ್ರು. ಬಳಿಕ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಚೌಕಿಯೊಳಗಿನ ವ್ಯವಸ್ಥೆಗಳನ್ನ ಪರಿಶೀಲಿಸಿ ತೃಪ್ತಿಯನ್ನ ವ್ಯಕ್ತಪಡಿಸಿದ್ರು. ನಮ್ಮ ಆಸ್ಟರ್ ಆರ್ವಿ ಹಾಸ್ಪಿಟಲ್ ತುಂಬ ಒಂದು ಸುಸಜ್ಜಿತವಾದ ಒಂದು ಪೊಲೀಸ್ ಚೌಕಿಯನ್ನು ಕೊಟ್ಟಿದ್ದಾರೆ. ಇದರಿಂದ ನಮಗೆ ನಮ್ಮ ಸಿಬ್ಬಂದಿಯವರಿಗೆ ಭಾಳ ಅನುಕೂಲ. ಯಾಕಂದರೆ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಇದನ್ನು ನೋಡಿ ನಮ್ಮ CEO ಸಾಹೇಬರು ಅವರ ಹಾಸ್ಪಿಟ್ಲ್ ಜಂಕ್ಷನ್ ಇದು ನಾವು ವೈರ್ಲೆಸ್ಸಲ್ಲಿ ಯಾವಾಗಲೂ ಆಸ್ಟರ್ ಆರ್ವಿ ಹಾಸ್ಪಿಟಲ್ ಜಂಕ್ಷನ್ ಅಂತಲೇ ನಾವು ಕಾಲ್ ಮಾಡ್ತಾ ಇರೋದು. ಈ ಒಂದು ಜಂಕ್ಷನ್ಗೆ ಒಂದು ಒಳ್ಳೆಯ ಸುಸಜ್ಜಿತವಾದ ಪೊಲೀಸ್ ಚೌಕಿಯನ್ನು ಕೊಟ್ಟಿದ್ದಾರೆ. ಕೊನೆಯಲ್ಲಿ ಆಸ್ಟರ್ ಆರ್ವಿ ಆಸ್ಪತ್ರೆಯ ಪ್ರತಿನಿಧಿಗಳು ಹೊರಠಾಣೆಯ ಕೀಗಳನ್ನು ಪೊಲೀಸ್ ಅಧಿಕಾರಿಗಳಿಗೆ ಹಸ್ತಾಂತರಿಸುವ ಮೂಲಕ ವಿದ್ಯುಕ್ತವಾಗಿ ಅದನ್ನ ಇಲಾಖೆಗೆ ಸಮರ್ಪಿಸಿದ್ರು. ಜೆಪಿ ನಗರದಲ್ಲಿ ನೆಲೆಸಿರುವಂತಹ ಆಸ್ಟರ್ ಆರ್ವಿ ಆಸ್ಪತ್ರೆಯು ಸುಧಾರಿತ ವೈದ್ಯಕೀಯ ತಂತ್ರಜ್ಞಾನಗಳನ್ನ ಮತ್ತು ಅನುಭವಿ ವೈದ್ಯಕೀಯ ಸಿಬ್ಬಂದಿಯೊಂದಿಗೆ ಪ್ರದೇಶದ ಜನರಿಗೆ ಅತ್ಯುತ್ತಮ ಆರೋಗ್ಯ ಸೇವೆಯನ್ನ ಒದಗಿಸುತ್ತಿದೆ. ಬಹು ವಿಶೇಷತೆಯನ್ನ ಹೊಂದಿರುವಂತಹ ಈ ಆಸ್ಪತ್ರೆಯು ಗುಣಮಟ್ಟದ ಚಿಕಿತ್ಸೆ ಮತ್ತು ರೋಗಿಗಳ ಕೇಂದ್ರಿತ ಆರೈಕೆಗೆ ಹಾಗೂ ಸಾಮಾಜಿಕ ಸೇವೆಗಳಿಗೆ ಹೆಸರುವಾಸಿಯಾಗಿದೆ. ನಮ್ದು ಆಸ್ಟರ್ ವಾಲಂಟಿಯರ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅಕ್ರಾಸ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಸೊ ಇದರಲ್ಲಿ ಏನೇನು ಮಾಡ್ತೀವಿ ನಾವು ಅಂದರೆ ಪಬ್ಲಿಕ್ಕಿಗೆ ಏನೇನು ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೇಕ್ ಕ್ಲೀನಿಂಗ್ ಆ್ಯಕ್ಟಿವಿಟಿ ಮಾಡ್ತೀವಿ, ಗ್ರೀನರಿ ಸಸ್ಯ ಇದು ಬೆಳೆಸೋದು ಮತ್ತು ಟ್ರೀ ಪ್ಲಾಂಟೇಷನ್ ಮಾಡ್ತೀವಿ. ಆಮೇಲೆ ಪಬ್ಲಿಕ್ಕಿಗೆ ಬಸ್ ಇಡ್ತೀವಿ, ಮೊಬೈಲ್ ಕ್ಲಿನಿಕ್ ಅಂತ, ಊರೂರಿಗೆ ಹೋಗಿ ಅದು ಹಳ್ಳಿ ಕಡೆ ಎಲ್ಲ ಹೋಗಿ ಟ್ರೀಟ್ಮೆಂಟ್ ಮಾಡಿ ಬರುತ್ತೆ. ಇದು ಫಸ್ಟ್ ಟೈಮ್ ಇದು ನಾವು ಟ್ರಾಫಿಕ್ಕು ಬೂತು ಈ ಸಲ ಮಾಡಿರೋದು. ನಮಗೇನಂದರೆ ಪೊಲೀಸ್ ಕಡೆಯಿಂದ ತುಂಬ ನಮಗೆ ಹೆಲ್ಪ್ ಆಗ್ತಾಯಿದೆ. ಯಾವಾಗಲಾರು ನಮ್ಮದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಏನಾದ್ರು ಇದ್ದರೆ, ನಮ್ಮದು ಆರ್ಗನ್ನು ಬರೋದು ಪಿಕಪ್ಪೋ ಇಲ್ಲ ಡ್ರಾಪ್ ಇದ್ದರೆ ಎನಿ ಟೈಮ್ ನಾವು ಫೋನ್ ಮಾಡಿದ್ರೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಆ್ಯಂಡ್ ಇಮಿಡಿಯೇಟ್ಲಿ ವಿತೌಟ್ ಎನಿ ಡಿಲೇ ನಮಗೆ ತುಂಬ ಸಹಕರಿಸ್ತಾ ಇದ್ದಾರೆ. ಸೊ ಬೇಸ್ಡ್ ಆನ್ ದಿಸ್ ನಮ್ಮ ಹಾಸ್ಪಿಟ್ಲ್ ಎದುರುಗಡೆನೇ ಇಲ್ಲಿ ತುಂಬ ಹಳೇದೊಂದು ಓಪನ್ ಬೂತ್ ಥರ ಇತ್ತು. ಸೊ ಆವಾಗ ನಾವು ಮಾತಾಡಿದ್ವಿ ಅವ್ರ ಕಡೆಗೆ, ಇದು ನಾವೇನಾದ್ರು ಮಾಡಿಕೊಡ್ಬೋದಾ ಅಂತ. ದೇ ವೆಲ್ಕಮ್ ದ ಎಂಟೈರ್ ಎಫರ್ಟ್. ಸೊ ಇದರಿಂದ ನಾವು ಒಂದು ಅವ್ರದ್ದು ಕೋಆಪ್ರೇಷನ್ ಸಪೋರ್ಟ್ ಮೂಲಕ ನಾವು ಇನ್ವೆಸ್ಟ್ ಮಾಡಿ ಇದೊಂದು ಮಾಡಿಕೊಟ್ಟಿದ್ದೀವಿ. ಐ ಹೋಪ್ ಇಟ್ ವಿಲ್ ಹೆಲ್ಪ್ ದ ಆಫೀಸರ್ಸ್ ಹೂ ಆರ್ ಪೋಸ್ಟೆಡ್ ಹಿಯರ್, ನಾಟ್ ಓನ್ಲಿ ಫಾರ್ ದಿ ಹಾಸ್ಪಿಟಲ್ ಬಟ್ ಪಬ್ಲಿಕ್ಕು. ಇಲ್ಲಿ ಟ್ರಾಫಿಕ್ಕು ಬರೋದು ಹೋಗೋದು ಜಾಸ್ತಿ ಆಗ್ತಾಯಿದೆ ಆ್ಯಂಡ್ ಬೆಂಗಳೂರಲ್ಲೇ ಓವರ್ ಆಲ್ ಟ್ರಾಫಿಕ್ಕು ಜಾಸ್ತಿ ಆಗ್ತಿದೆ. ಸೊ ಅವ್ರಿಗೊಂದು ಕಂಫರ್ಟ್ ಇದ್ದರೆ ಪಬ್ಲಿಕ್ಕಿಗೂ ಕಂಫರ್ಟ್ ಆಗುತ್ತೆ. ಇದು ಬಂದು ನಮ್ಮದು ಚೇರ್ಮನ್ ಡಾಕ್ಟರ್ ಆಜಾದ್ ಮೂಪೇನ್ ಅಂತ ಸರ್ ಹೇಳ್ದಂಗೆ ಆಸ್ಟರ್ ವಾಲಂಟಿಯರ್ಸ್ ಅಂತ ಒಂದು ನಮ್ಮದು ಸಪ್ರೇಟ್ ಡಿಪಾರ್ಟ್ಮೆಂಟೇ ಇದೆ. ಅಲ್ಲಿಂದ ಎಲ್ಲ CSR ಆ್ಯಕ್ಟಿವಿಟೀಸು ನಾವು ಮಾಡ್ತಾನೇ ಇರ್ತೀವಿ. ಸರ್ ಹೇಳ್ದಂಗೆ ಏನೋ ಗ್ರೀನ್ ಇಂಪ್ರೂವ್ ಆಗಬೇಕು, ಸಸ್ಯಗಳು ನೆಡಬೇಕು, ಅಥವಾ ಲೇಕ್ ಕ್ಲೀನಿಂಗು, ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸು, ಅಥವಾ ಕ್ಯಾಂಪ್ಗಳು ಮಾಡೋದು, ಹಳ್ಳಿಗೆ ಹೋಗಿ ಹೆಲ್ತ್ ಸ್ಕ್ರೀನಿಂಗ್ ಮಾಡೋದು, ಇದೆಲ್ಲ ನಡೀತಾನೆ ಇರುತ್ತೆ ನಮ್ಮದು. ಪ್ರತಿ ತಿಂಗಳು ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರು, ಬೇರೆ ಎಲ್ಲ ಕಡೆಯೂ ನಡೀತಾರೆ. ಥ್ರೂಔಟ್ ಇಂಡಿಯಾ ನಡೆಯುತ್ತೆ ಇದು. ಸೊ ಹಾಗಾಗಿ ನಮ್ಮದು CSR ಆ್ಯಕ್ಟಿವಿಟೀಸ್ ಕ್ವೈಟ್ ವೆಲ್ ನೋನ್ ಆ್ಯಂಡ್ ವಿ ಹ್ಯಾವ್ ಬಿನ್ ರೆಕಗ್ನೈಸ್ಡ್ ಆಲ್ಸೋ ಥ್ರೂ ವೇರಿಯಸ್ ಆರ್ಗನೈಸೇಷನ್ಸು. ಗೌರ್ಮೆಂಟ್ ಕಡೆಯಿಂದನೂ ರೆಕಗ್ನಿಷನ್ ಆಗಿದೆ, ತುಂಬ ಅವಾರ್ಡ್ಸ್ ಬಂದಿದೆ. ಅದೆಲ್ಲ ಬರ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತೀವಿ. ಸೋಷಿಯಲಿ ವೆರಿ ಕನ್ಸರ್ನ್ಡ್ ಆ್ಯಂಡ್ ವಿ ಡೂ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಅರೌಂಡ್ ಇಟ್. ಆಸ್ಟರ್ ಆರ್ವಿ ಆಸ್ಪತ್ರೆಯು ಕೇವಲ ಆರೋಗ್ಯ ಸೇವೆಗೆ ಮಾತ್ರ ಸೀಮಿತವಾಗಿಲ್ಲ. ಇವರಲ್ಲಿರುವಂತಹ ಸಮರ್ಪಣಾ ಮನೋಭಾವದ ಸ್ವಯಂ ಸೇವಕ ತಂಡವು ಪರಿಸರ ಮತ್ತು ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿದೆ. ಈ ತಂಡವು ಬೆಂಗಳೂರಿನ ಕೆರೆಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಸಂಕಷ್ಟದಲ್ಲಿರುವಂತಹ ಜನರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ಪೂರೈಸುವಂತ ಮೂಲಕ ಮಾನವೀಯ ನೆರವು ನೀಡುವ ಕಾರ್ಯವನ್ನ ಮಾಡ್ತಾ ಇದೆ. ಸೊ ಆಸ್ಟರ್ ವಾಲಂಟಿಯರ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ನಮ್ಮ ಸಪ್ರೇಟ್ ವೆಬ್ಸೈಟ್ ಇದೆ ಆಸ್ಟರ್ ವಾಲಂಟಿಯರ್ ಅಂತ. ಅದರಲ್ಲಿ ಎನಿಬಡಿ ಹೂ ವಾಂಟ್ಸ್ ಟು ಡೂ ವಾಲಂಟಿಯರ್ ಆ್ಯಕ್ಟಿವಿಟಿ
ಅವ್ರು ಹೋಗಿ ಅದರಲ್ಲಿ ರಿಜಿಸ್ಟರ್ ಆಗ್ಬೋದು. ರಿಜಿಸ್ಟರ್ ಆದರೆ ಅವ್ರ ನೇಮ್ ಇರುತ್ತೆ. ಇಂಡಿಯಾಲಿ ಇಲ್ಲೋ ಔಟ್ಸೈಡಲ್ಲಿ ಎನಿ ಕೆಲಾಮಿಟಿ ಆದರೆ, ವಾರ್ ಆದರೆ, ಇಲ್ಲೋ ಫ್ಲಡ್ಸ್ ಆದರೆ, ಭೂಕಂಪ ಅವ್ರ ಅರ್ಥಕ್ವೇಕ್ ಏನಾರು ಆದರೆ ಟೀಮ್ ಆಫ್ ಪೀಪಲ್ ಹೋಗ್ತಾರೆ. ನಾಟ್ ಓನ್ಲಿ ಮೆಡಿಕಲ್ ಸರ್ವಿಸ್ ಕೊಡ್ತಾರೆ, ಅಲ್ಲಿ ಬೇರೆ ಊಟ ತಿಂಡಿ ವ್ಯವಸ್ಥೆ ಮಾಡೋದು, ಇಲ್ಲೋ ಬಟ್ಟೆಗಳು ಕೊಡೋದು ಜನಗಳಿಗೆ, ಅದೇನಿದೆಯೋ ಅದು ಮಾಡಿಕೊಡ್ತಾರೆ. ಸೊ ಆಸ್ಟರ್ ಹಾಸ್ಪಿಟಲ್ ಒಂದೇ ನಡೆಸ್ತಿಲ್ಲ, ನಮ್ಮ ಸೊಸೈಟಿಗೆ ಏನೇನು ಬೇಕೋ ಮಾಡೋಕ್ಕೆ ಅದು ಥ್ರೂ ಆಸ್ಟರ್ ವಾಲಂಟಿಯರ್ ಅಂತ ನಮ್ಮದೊಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾಯಿದ್ದೀವಿ ನಾವು. ಈ ಪೊಲೀಸ್ ಹೊರಠಾಣೆ ಉದ್ಘಾಟನೆಯು ಕೇವಲ ಒಂದು ಕಟ್ಟಡ ನಿರ್ಮಾಣವಲ್ಲ, ಬದಲಿಗೆ ನಾಗರಿಕ ಸಂಸ್ಥೆ ಮತ್ತು ಕಾನೂನು ಪಾಲಕ ಇಲಾಖೆಗಳ ನಡುವಿನ ಬಲವಾದ ಸಹಯೋಗ ಮತ್ತು ಸೌಹಾರ್ದಯುತ ಸಂಬಂಧದ ಸಂಕೇತವಾಗಿದೆ. ಜೆಪಿ ನಗರದ ಸಂಚಾರ ನಿರ್ವಹಣೆಗೆ ಇದು ಖಂಡಿತವಾಗಿಯೂ ಅನುಕೂಲಕರ ವಾತಾವರಣ ನಿರ್ಮಿಸಲಿದೆ.